ನಮ್ದು ನೋಡ್ಬೋದು ಇಷ್ಟು ತೋಟ ಇದೆ. ಹಳೆ ತೋಟ. ಇಷ್ಟು ತೋಟದಲ್ಲಿ ಅಂದರೆ ಒಳ್ಳೆ ಹಳೆ ಗಿಡ, ಹಾಂ ಚೆನ್ನಾಗಿ ಸೈಜು ಮತ್ತು ಸಿಪ್ಪೆ ತೆಳುವು, ಹಾಂ ಆ ಗಿಡದಿದ್ದನ್ನು ನಾವು ಹಾಂ ಸೆಲೆಕ್ಟ್ ಮಾಡ್ಕೊಂಡಿರೋದು ಓಕೆ. ಗೋಟ್ನ. ನೋಡಿ ಇದು ಇಷ್ಟು ನಾವು ಮಾಡಲ್ ಬೆಳೆಸಿದ್ದೀವಿ ಇದನ್ನ. ಮಣ್ಣು ವಿತ್ತು ಕೊಟ್ಟಿಗೆ ಗೊಬ್ಬರ, ಗೊಬ್ಬರ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಟ್ಟು ಪ್ಯಾಕಿಂಗ್ ಮಾಡಿದ್ವಿ. ಇವಾಗ ಇದರಲ್ಲಿ ನಮಗೆ ಏನು ವೇಸ್ಟೇಜ್ ಇರಲ್ಲ. ನೀವು ನೋಡ್ಬೋದು ಇದು ಈ ಪ್ಯಾಕೆಟ್ ಏನಿದೆ ಇದು 2 kg ಪ್ಯಾಕೆಟಿಗೆ ತುಂಬಿದ್ದೀವಿ ನಾವು. ಸರಿನಾ? ಈಗ ಹೊರಗಡೆ ತರಿಸೋರು ಯಾರು 2 kg ಪ್ಯಾಕೆಟ್ ಮಾಡಲ್ಲ. ಪ್ಯಾಕೆಟ್ಗೆ ಹಾಕ್ಬಿಟ್ಟು 3 ತಿಂಗಳಾಗಿದೆ. 3 ತಿಂಗಳಾಗಿದೆ. ಬಟ್ ಮೊಳಕೆಗೆ ಹಾಕಿ 6 ತಿಂಗಳು. 6 ತಿಂಗಳಾಗಿದೆ. ಸ್ಪ್ರಿಂಕ್ಲರ್ ಅಂತ ಏನು ಕರೀತಾರೆ ನೋಡಿ, ಇದು ರೊಟೇಟ್ ಆಗುತ್ತೆ ಫುಲ್. ಇದು ಬಂದ್ಬಿಟ್ಟು ಸ್ಕ್ವೇರ್, ಆ ಕಡೆ 10 ಅಡಿ ಹೋಗುತ್ತೆ, ಈ ಕಡೆ 10 ಅಡಿ ಚಿಮ್ಮುತ್ತೆ ಫುಲ್ ನೀರು. ಹೌದು. ಇದು ಎಲ್ಲಾ ಗಿಡಕ್ಕೂ ಎಲೆ ಮೇಲೆ ಬೀಳುತ್ತೆ. ನಾವು ಬುಡಕ್ ಹಾಕೋ ಅವಶ್ಯಕತೆ ಇಲ್ಲ. ಒಳ್ಳೆ ಗೋಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ರೈತರ ಹತ್ರ ತಗೊಳ್ಳಿ. ಯಾಕೆಂದ್ರೆ ಯಾರೋ ಡೀಲರ್ ಹತ್ರ ಅಲ್ಲೆಲ್ಲೋ ಹೊರಗಡೆ ಹೋಗ್ಬಿಟ್ರೆ ಸಿಗ್ತವೆ, ನಾನು ಲೋಡು ಅಲ್ಲಿಗೆ ಕಳಿಸ್ತೀನಿ, ನೀವು ಬರೋಕ್ಕೆ ಹೋಗ್ಬೇಡಿ, ವಾಟ್ಸಪ್ಪಲ್ಲಿ ನೋಡಿ, ಆ ಥರ ಮಾಡೋಕೆ ಹೋಗ್ಬೇಡಿ. ಆದಷ್ಟು ರೈತರಿಗೆ 5 ರೂಪಾಯಿ ಅಲ್ದ್ರೆ 2 ರೂಪಾಯಿ ಹೆಚ್ಚಾಗಿ ತೊಗೊಳ್ಳಿ, ಏನು ಸಮಸ್ಯೆ ಇಲ್ಲ. ಏಕ್ದಮ್ ಬಂದ್ಬಿಟ್ಟೆ ಗೋಟ್ ಸಿಗೋದಿಲ್ಲ. ಅದು 1 ತಿಂಗಳು ಗೊನೆ ಅದರಲ್ಲಿ ಹಣ್ಣಾಗಬೇಕು. ಅದು ಈಗ ನಾರ್ಮಲ್ ಅಡಿಕೆ ಕೀಳೋದಕ್ಕೂ ಗೋಟ್ನ ಅಡಿಕೆ ಕೀಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆರಾಮ ನಿಮ್ಮ ಹೊಲದಲ್ಲೇ ಅಡಿಕೆ ಗಿಡನ ನೀವು ಬೆಳೆಸ್ತಾ ಇದ್ದೀರಾ ಪ್ಯಾಕೆಟ್ ಮಾಡಿ. ಹೌದು. ಸೊ ಇದನ್ನ ಏನಕ್ಕೆ ಬೆಳೆಸ್ತಾ ಇದ್ದೀರಾ ಮತ್ತು ಏನು ಉದ್ದೇಶ ಏನು? ಆಮೇಲೆ ಇದು ಯಾವ ರೀತಿ ನೀವು ಇದನ್ನ ರೆಡಿ ಮಾಡ್ಕೊತೀರಾ? ಉದ್ದೇಶ ಅಂದರೆ ಈಗಿನ ಸ್ಥಿತಿಯಲ್ಲಿ ಜನ ಜಾಸ್ತಿ ಅಡಿಕೆ ಗಿಡ ಅಂತ ಬಂದಿರೋದ್ರಿಂದ. ಹೌದು. ಈಗ ಎಲ್ಲೆಲ್ಲೋ ಚಿಕ್ಕ ಮರದಲ್ಲಿ ಎಳೆಗೋಟು ಆ ಥರ ಎಲ್ಲ ಬಳಸ್ಬಿಟ್ಟು ಮಾರಾಟ ಮಾಡ್ತಾರೆ. ಯಾಕೆಂದರೆ ಅದು ಅಡಿಕೆ ಗಿಡ ಅಂತ ಅಂದರೆ ಫ್ಯೂಚರ್, ಅದು ಲೈಫ್ ಟೈಮ್ ಇರೋಂಥದ್ದು. ನಾವು ಬಿತ್ತನೆ ಗೋಟನ್ನು ಒಳ್ಳೆ ಒಂದು 50ರಿಂದ ಮೇಲೆ 50ರಿಂದ 60 ವರ್ಷ ಆಗಿರೋ ಗಿಡದಿದ್ದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ತುಂಬ ಹಳೆ ಮರ ಮತ್ತು ಅದು ಸಿಪ್ಪೆ ತೆಳುವಿರಬೇಕು. ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಮಾರಾಟ ಮಾಡೋದು. ಸರಿನಾ? ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲೋ ತಂದು ಮಾಡೋದಲ್ಲ. ಯಾಕೆಂದರೆ ನಾನು ಒಬ್ಬ ರೈತನಾಗಿರೋದ್ರಿಂದ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ತೋಟದಲ್ಲೇ, ಈಗ ನಮ್ದು ನೋಡ್ಬೋದು ಇಷ್ಟು ತೋಟ ಇದೆ. ಇಷ್ಟು ತೋಟದಲ್ಲಿ ಅಂದರೆ ಒಳ್ಳೆ ಹಳೆ ಗಿಡ, ಚೆನ್ನಾಗಿ ಸೈಜು ಮತ್ತು ಸಿಪ್ಪೆ ತೆಳುವು, ಆ ಗಿಡದಿದ್ದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿರೋದು ಗೋಟ್ನ. ಈಗ ಗೋಟು ಅಂದರೆ ಹೆಂಗೆ? ಅದು ಎಷ್ಟು ದಿನ ಬಿಡಬೇಕಾಗತ್ತೆ? ನೀವು ಈಗ ನಾಟಿ ಮಾಡೋದಕ್ಕೆ ಅಡಿಕೆ ಬರುತ್ತಲ್ವ, ಅದನ್ನ ಎಷ್ಟು ದಿನವರೆಗೂ ಬಿಟ್ಟು ಆಮೇಲೆ ನೀವು ಕೀಳ್ತೀರ ಅದನ್ನ? ಗೋಟು ಅಂದರೆ ಈಗ ಅಡಿಕೆ ಬಂದಾಗ ನಾವು ಅದರಲ್ಲಿ ಅಡಿಕೆ ಗಿಡದಲ್ಲಿ ಒಂದು 5ರಿಂದ 10 ಕೈ ಉದುರ್ತಾ ಹೋಗ್ಬೇಕು. ಹೌದು. ಈಗ ಏನು ಹಣ್ಣಾಗಿ ಯಾವುದೇ ಹಣ್ಣು ಒಂದು ಹಣ್ಣಾಗಿ ಉದುರುತ್ತೋ ಆ ರೀತಿ ಮಾಗೋವರೆಗೂ ಬಿಡಬೇಕಾಗುತ್ತೆ. ಆವಾಗ ಒಂದು ಗಿಡದಲ್ಲಿ 15ರಿಂದ 20 ಕಾಯಿ ಉದುರಿದಾಗ ನಾವು ಅದನ್ನ ಕೊಯ್ಕೋಬೇಕಾಗುತ್ತೆ. ಈಗ ಮುಂಚೆನೆ ಹಣ್ಣು ಕಲರ್ ಕಾಣಿಸ್ತಾ ಇದೆ ಅಂತ ಕೊಯ್ದುಬಿಟ್ರೆ ಅದು ಆಗಲ್ಲ, ಮತ್ತೆ ಒಣಗೋಗುತ್ತೆ, ಮೊಳಕೆನೂ ಬರೋದಿಲ್ಲ. ಅದರಲ್ಲಿ ಒಂದು 20ರಿಂದ 30 ಕಾಯಿ ಉದುರಬೇಕು ಹಣ್ಣಾಗಿ. ಗೊನೆಯಲ್ಲೇ ಉದುರಿದಾಗ ಅವಾಗ ಆ ಗೊನೆನ ನಾವು ಕೊಯ್ಕೋಬೇಕಾಗುತ್ತೆ. ಕೊಯ್ಕೊಂಡು ನಾವು ಫಸ್ಟ್ಗೆ ಏನು ಮಾಡ್ತೀವಿ ಅಂದರೆ ಮರಳು ಹಾಕ್ಬಿಡ್ತೀವಿ. ನೆಲದಲ್ಲಿ ಮರಳು ಹಾಕಿ ಅದರಲ್ಲೆಲ್ಲನ ಅಡಿಕೆ ಗೋಟನ್ನು ನಾವೇನು ಗಿಡದಿಂದ ಕೊಯ್ಕೊಂಡಿರ್ತೀವಿ ಅವನ್ನ ಮರಳಲ್ಲಿ ಎಲ್ಲ ಹರಡ್ತೀವಿ. ಫಸ್ಟ್ಗೆ ಸ್ಟಾರ್ಟಿಂಗಲ್ಲೇ ಪ್ಯಾಕೆಟ್ ಮಾಡಲ್ಲ. ಯಾಕೆಂದ್ರೆ ಸ್ಟಾರ್ಟಿಂಗಲ್ಲಿ ಪ್ಯಾಕೆಟ್ ಮಾಡ್ಬೋದು. ಅಂದ್ರೆ ಯಾವುದೇ ಗೋಟ್ ತಗೊಂಡ್ರು, ಈಗ ಒಂದು 2,000 ಗೋಟ್ ಮಾಡ್ತಾ ಇದೀನಿ ಅಂದ್ರೆ ಅದರಲ್ಲಿ ಹೋಗುತ್ತೆ, ಅಂದ್ರೆ ವೇಸ್ಟ್ ಆಗುತ್ತೆ. ಈಗ ನಾವು ಈ ತರ ಪ್ಯಾಕೆಟ್ ಮಾಡಿ ಎಲ್ಲ ಅದರಲ್ಲೇ ಡೈರೆಕ್ಟ್ ಆಗಿ ಹಾಕಿದ್ರೆ ನೀರಿಂದು ಸಮಸ್ಯೆ ಆಗುತ್ತೆ. ಫಸ್ಟ್ಗೆ ನಮಗೆ ಮೊಳಕೆನೂ ಬರಲ್ಲ. ನಾವು ಪ್ಯಾಕೆಟ್ ಆಗಿರ್ಬೋದು ಅಥವಾ ಮಣ್ಣು ತುಂಬಿಸಿದ ಲೇಬರ್ ಆಗಿರ್ಬೋದು, ಮಣ್ಣಿಂದೆ ಆಗಿರ್ಬೋದು, ಎಲ್ಲ ಖರ್ಚು ಬರುತ್ತೆ ನಮಗೆ. ಸೊ ಏನಂದ್ರೆ ಸೇವಿಂಗು, ಯಾವುದು ಕುಡಿ ಬರುತ್ತೋ ಯಾವ್ದು ಸಿಗುತ್ತೋ ಅದನ್ನ ಮಾತ್ರ ಏನು ಮಾಡ್ತೀವಿ ನಾವು, ಭೂಮಿ ಹತ್ರ ನಮ್ಗೆಲ್ಲಾದ್ರೂ ಒಂದು ಹತ್ರ ನಮಗೆ ಪ್ಲೇಸಲ್ಲಿ ಮರಳು ಹಾಕ್ಬಿಟ್ಟು ಎಲ್ಲ ಅಡಿಕೆ ಗೋಟನ ಒಂದ್ರ ಮೇಲೊಂದು ಟಚ್ ಆಗದಾಗ ಫ್ರೀಯಾಗಿ ಆಡಬೇಕಾಗುತ್ತೆ. ಆಡ್ಬಿಟ್ಟು ಅದ್ರ ಮೇಲೆ ಒಂದು 3 ಇಂಚು ಮರಳನ್ನು ಮತ್ತೆ ಹಾಕಬೇಕಾಗುತ್ತೆ. ಮತ್ತೆ ಹಾಕ್ಬಿಟ್ಟು ಡೈಲಿ ನಾವು ನೀರು ಕೊಡ್ತಾ ಹೋದ್ರೆ 3 ತಿಂಗಳಿಗೆ ಅದು ಮೊಳಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸರಿನಾ? 3 ತಿಂಗಳು ಮೊಳಕೆ ಬರೋಕ್ಕೆ ಸ್ಟಾರ್ಟ್ ಆದಾಗ ಇದು ನೋಡ್ಬೋದು, ಇದು ರೀಸೆಂಟಾಗಿ ಒಂದು ಮಂತ್ ಆಗಿದೆ. ಇದು ನೋಡಿ, ಇದು ಇಷ್ಟು ನಾವು ಮರಳಲ್ಲಿ ಬೆಳೆಸಿದ್ದೀವಿ. ಮರಳಲ್ಲಿ ಬೆಳೆಸಿದ್ದಾದ್ಮೇಲೆ ಇಷ್ಟು ಗಿಡ ಬಂದಾದಾಗ ನಾವು ಮಣ್ಣನ್ನು ಪ್ಯಾಕೆಟಿಗೆ ತುಂಬಿ, ಇದಕ್ಕೆ ಮಣ್ಣು ಅಂದರೆ ನಾವು ಇದಕ್ಕೆ ಗೊಬ್ಬರನೂ ಮಿಕ್ಸ್ ಮಾಡಿದ್ವಿ. ಮಣ್ಣು ವಿತ್ತು ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಟ್ಟು ಪ್ಯಾಕಿಂಗ್ ಮಾಡಿದ್ವಿ. ಇವಾಗ ಇದರಲ್ಲಿ ನಮಗೆ ಏನು ವೇಸ್ಟೇಜ್ ಇರಲ್ಲ. ನಾವೇನು ಮಣ್ಣು ತುಂಬಿರ್ತೀವಿ ಅಥವಾ ಪ್ಯಾಕೆಟು ಮಾಡಿರ್ತೀವಿ ಅದರಲ್ಲಿ ಅಷ್ಟೇ ಗಿಡ ಉಳಿಯುತ್ತೆ ನಮಗೆ. ನಾವು ಡೈರೆಕ್ಟಾಗಿ ಈಗ ಗೋಟ್ನ ಪ್ಯಾಕೆಟ್ಗೆ ಹಾಕಿದಾಗ ಪ್ಯಾಕೆಟು ವೇಸ್ಟು, ಮಣ್ಣು ವೇಸ್ಟು, ಲೇಬರ್ ಚಾರ್ಜು ವೇಸ್ಟು. ಹಂಗಾಗಿ ಮೊದಲು ನಾವು ಮೊಳಕೆ ಹೊಡೆಯೋ ರೀತಿ ಪ್ರಿಪೇರ್ ಮಾಡ್ಕೋಬೇಕು. ಮೊಳಕೆ ಬಂದಾದಮೇಲೆ ನಾವು ಪ್ಯಾಕೆಟ್ಗೆ ಹಾಕೋದು ತುಂಬ ಉತ್ತಮ. ಆಯಿತು. ಈಗ ರೈತರು ಯಾರಾದರೂ ಹೊಸದಾಗಿ ಜಮೀನು ತೊಗೊಂಡಿರ್ತಾರೆ, ಇಲ್ಲ ಹೊಸದಾಗಿ ರೈತರು ಅಡಿಕೆ ತೋಟ ಮಾಡಬೇಕಂತ ಇರ್ತಾರೆ. ಹೌದು. ಅಂಥ ರೈತರು
ಇಲ್ಲ ಗೋಟ್ ತಗೊಂಡೋಗಿ ಬೆಳೆಸಿ ಗಿಡ ಇಟ್ಟರೆ ಬೆಟರಾ, ಇಲ್ಲಾಂದ್ರೆ ಗಿಡಗಳು ತಗೊಂಡೋದು ಇಟ್ಟರೆ ಬೆಟರಾ? ಗಿಡ ತಗೊಳೋದ್ಕಿನ್ನ ಗೋಟು ಬೆಳೆಸೋದೇ ಉತ್ತಮ. ಯಾಕೆ? ಗಿಡ ನೀವು ತಗೋತೀವಿ ಅಂದ್ರೆ ನಿಮಗೆ ಚೆನ್ನಾಗಿ ಗೊತ್ತಿರ್ಬೇಕು ಅವರು, ಮತ್ತೆ ಅವ್ರು ಯಾವ ರೀತಿ ಗೋಡ್ ತಂದಾಗ ಬೆಳೆಸಿದಾರೆ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಯಾಕೆಂದ್ರೆ ಇವಾಗ ನಮಗೇನು ಜಮೀನಿದೆ, ನೀರಿದೆ ಅಂತ ಹೇಳ್ಬಿಟ್ಟು ಹೋಗಿ ಇಟ್ಬಿಟ್ರೆ ಅದು ನಮಗೇನು ಆಗಲ್ಲ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಸಿಕ್ತು ಅಂತ ಇವಾಗ ಯಾರೋ ಈಗ ನಾನು ಕೇಳ್ಬಿಟ್ರೆ ನಾನು 50 ರೂಪಾಯಿ ಗಿಡ ಹೇಳ್ತೀನಿ ಇದನ್ನು, ಸರಿನಾ? ಬೇರೆ ಯಾರೋ 25 ರೂಪಾಯಿ ಕೊಡ್ತೀನಿ ಅಂತಾರೆ, 25 ರೂಪಾಯಿ ತಂದು ಇಟ್ಬಿಡ್ತಾರೆ. ಸ್ವಲ್ಪ ದಿನಕ್ಕೆ ಅದು ಸುಳಿ ರೋಗ ಬರೋದು, ಅರ್ಧ ಹೋಗ್ತಿದ್ದಂಗೆ ಹೆಂಗೆ ಇದಾಗೋದು, ಮತ್ತೆ ಗೊನೆನೇ ಬರಲ್ಲ. 6 ರಿಂದ 7 ವರ್ಷ ಆದ್ರೂ ಗೊನೆನೇ ಬರಲ್ಲ, ಹಂಗೂ ಬಂದ್ರು ಉದ್ರೋಗೋದು, ಆ ರೀತಿ ಆಗುತ್ತೆ ಎಳೆ ಗಿಡದ ಕಾಯಿ ಆದ್ರೆ. ಹಂಗಾಗಿನ ಒಳ್ಳೆ ನಾವೇನು ಗಿಡ ನಾಟಿ ಮಾಡ್ಬೇಕಂದ್ರೆ ಗೋಟನ್ನ ಆರಿಸ್ಕೋಬೇಕಾಗುತ್ತೆ. ಒಳ್ಳೆ ಮರ ಆರಿಸ್ಕೋಬೇಕು. ಕೇಸ್ ಇಲ್ಲಪ್ಪ ನಮಗೆ ಅಷ್ಟೊಂದು ತಾಳ್ಮೆ ಇಲ್ಲ ಅಂದ್ರೆ ಎಲ್ಲರೂ ತಗೋತೀವಿ ಅಂದ್ರೆ ವಿಚಾರಿಸ್ಬೇಕು, ಅದು ಯಾವ ರೀತಿ ಗೋಟ್ ಹಾಕಿದ್ದಾರೆ, ಎಂತ ಮರದ್ದು ಹಾಕಿದ್ದಾರೆ, ಅದನ್ನ ಅದು ಎಷ್ಟು ಲೆಂತ್ ಇದೆ ಗಿಡ, ಎಷ್ಟು ವರ್ಷದ್ದು, ಅದು ಮತ್ತೆ ಸಿಪ್ಪೆ ತೆಳವಿದೆಯಾ, ದಪ್ಪ ಇದೆ. ಅದರಲ್ಲೂ ಅಡಿಕೆದಲ್ಲಿ ನಾನಾ ರೀತಿ ಇದೆ. ಅಡಿಕೆ ಬಂದ್ಬಿಟ್ಟು ದಪ್ಪ ಏನು ಒಂದು ಕೋಳಿ ಮೊಟ್ಟೆ ಸೈಜ್ ಇರುತ್ತೆ, ಆ ಸೈಜ್ ಅಡಿಕೆ ಇರುತ್ತೆ. ಅದರಲ್ಲಿ ಅಡಿಕೆ ಇರೋದಿಲ್ಲ, ಒಳಗೆ ಚಿಕ್ಕದು ಬರುತ್ತೆ ಸಿಪ್ಪೆ, ಅಂತದ್ದು ಸೇಲಿಂಗ್ ಅಲ್ಲಿ ನಮಗೆ ತುಂಬಾ ಕಷ್ಟ ಆಗುತ್ತೆ. ಮಂಗಳ ಅಂತ ಅದನ್ನ ಮಂಗಳ ಅಂತ ಕರೀತಾರೆ, ಸರಿನಾ? ಹಂಗಾಗಿ ಬಂದು ನಾವು ಸಿಪ್ಪೆ ತೆಳಗಿರ್ಬೇಕು, ಒಳಗಡೆ ಅಡಿಕೆ ದಪ್ಪ ಇರಬೇಕು ಅಂತ ಗಿಡದ ಆರಿಸ್ಬೇಕು. ಆದಷ್ಟು ರೈತರು ಈಗ ನಾವು ಯಾವ್ದನ್ನು ಸಡನ್ ಆಗಿ ಏನು ಡಿಸಿಷನ್ ತಗೊಳಲ್ಲ. ಈಗ ನಾವೇನಾದ್ರು ಅಡಿಕೆ ಗಿಡ ಇರ್ಬೇಕಂದ್ರೆ ಬೋರ್ ಹಾಕಿಸ್ಬೇಕು, ನೆಲ ರೆಡಿ ಮಾಡಬೇಕು, ಡ್ರಿಪ್ ಇರಿಗೇಷನ್ ಮಾಡಬೇಕು, ಆ ಥರ ಯಾವ ಪ್ಲಾನಿಂಗ್ ಹಾಕೋತೀವಲ್ಲ. ಈಗ ಒಂದು ಮನೆ ಕಟ್ಟೋದಕ್ಕೆ ಇಂಥ ದಿನ ಪಾಯ ಹಾಕ್ಬೇಕಂದ್ರೆ ಇದೇ ಟೈಮ್ ಬೇಕು ನಮಗೆ. ಆ ಥರ ಏನು ಪ್ರಿಪ್ರೇಷನ್ ಮಾಡ್ಕೋತೀವಿ ಅದೇ ರೀತಿ ಈಗ ಅಡಿಕೆ ಗಿಡ ಇಡ್ತೀವಿ ಅಂದಾಗ ನೀವು ಮುಂದಾಗಲೇ ಅಡಿಕೆ ಗೋಟಿನ ಬಗ್ಗೆ ಪ್ರಿಪ್ರೇಷನ್ ತಗೋಬೇಕಾಗುತ್ತೆ ಫಸ್ಟ್ ಆಫ್ ಆಲ್. ಈಗ ನೀವು ಎಷ್ಟು ಮನೆ ಕಟ್ಟೋದಕ್ಕೆ ಎಷ್ಟು ಎನರ್ಜಿ ಮತ್ತೆ ಯಾವ ಥರ ಪಾಯ ಮುಚ್ಚಬೇಕು, ಎಷ್ಟು ದಿನ ಬಿಡಬೇಕು, ಆ ಥರ ಏನು ಮಾಡ್ತೀರಾ ಅದೇ ರೀತಿ. ಈಗ ನೀವು ಈ ವರ್ಷ ಇಡಬೇಕು ಅಂತಿದ್ರೆ ಮುಂಚೆನೇ 2 ವರ್ಷ ಪ್ರಿಪ್ರೇಷನ್ ಮಾಡ್ಕೋಬೇಕು. ನಾವು ಫಸ್ಟ್ ಗೋಡ್ ತಗೋಬೇಕು, ಗೋಡ್ ತಗೊಬಿಟ್ಟು ಒಳ್ಳೆ ಗಿಡದ ಹತ್ರ ಸೆಲೆಕ್ಟ್ ಮಾಡಿ ನಾವು ಅದನ್ನು ಬೆಳೆಸ್ಕೊಳಕ್ ತಯಾರು ಮಾಡ್ಕೋಬೇಕು. ಬೇಡ ನಿಮ್ಗೆ ಇಡಕ್ಕಾಗಲಿ ಅಂದ್ರೆ ಬೇರೆ ಮಾರಾಟ ಮಾಡಿ, ಪರವಾಗಿಲ್ಲ, ನೆಕ್ಸ್ಟ್ ಇನ್ನೊಂದು ವರ್ಷ ಬೆಳೆಸುವಂತೆ. ಆದಷ್ಟು ಅಡಿಕೆ ಗಿಡ ಯಾರು ಇಡಕ್ಕೆ ಮುಂದ್ ಬೀಳ್ತೀರಾ ಅವರು ಗೋಟನ್ನು ಸೆಲೆಕ್ಟ್ ಮಾಡ್ರಿ ಫಸ್ಟ್. ರೀಸೆಂಟ್ ಆಗಿ ಏನಂದ್ರೆ ತುಂಬಾ ಇದರಲ್ಲಿ ಮಾರ್ಕೆಟಿಂಗ್ ಅಲ್ಲಿ ಮಾಡ್ತಾ ಇರ್ತಾರೆ. ಸೊ ಗಿಡಗಳು ಕೊಡ್ತೀವಿ ನಾವು 25 ರೂಪಾಯಿ 30 ರೂಪಾಯಿ ಅಂತೆಲ್ಲ ಮಾಡ್ತಿರ್ತಾರೆ. ಸೊ ರೈತರು ಆಲ್ರೆಡಿ ರೆಡಿಯಾಗಿರೋ ಗಿಡ ತಗೋಕೆ ಇಷ್ಟಪಡ್ತಾರೆ. ಸೊ ಗೋಟಿಗೆ ಬೆಳೆಸೋದು ಲೇಟ್ ಅಂತ ಯೋಚನೆ ಮಾಡ್ತಾರೆ ಅಂದ್ರೆ ಈಗ ನಾವು ನೋಡಿರ್ಬೋದು ಫೇಸ್ಬುಕ್ ಯೂಟ್ಯೂಬ್ ಆಗಿದ್ರೆ ವಿಡಿಯೋಗಳು ಮಾಡ್ಬಿಟ್ಟು ನಮ್ಮ ಹತ್ರ 10,000 ಗಿಡ ಇದೆ, 20,000 ಗಿಡ ಇದೆ ಅಂತ ಹಾಕ್ತಾರೆ. ಅವ್ರು ಬಂದ್ಬಿಟ್ಟು ರೇಟ್ ಬಂದ್ಬಿಟ್ಟು ಒಂದು 25 ರೂಪಾಯಿ 30 ರೂಪಾಯಿ ಹಾಕಿರ್ತಾರೆ. ನಾವು ಈಗ ಹಳ್ಳಿಯವರು ಯಾರು ಹಳ್ಳಿಯವರು ಬೆಳೆಸಿರ್ತಾರೆ, ಹೋಗ್ಬಿಟ್ಟು ಅವರು ಕೇಳಿದ್ರೆ 60 ರೂಪಾಯಿ ಹೇಳ್ತಾರೆ. ಯಾಕೆಂದ್ರೆ ಆ ಗೋಟ್ ಬಂದ್ಬಿಟ್ಟು 6 ರಿಂದ 7 ರೂಪಾಯಿ ತಂತಾರೆ. ಒಂದು ಗೋಟು ಒಳ್ಳೆ ಗೋಟು ಅಂದ್ರೆ 6 ರಿಂದ 7 ರೂಪಾಯಿ ತಂತಾರೆ. ಈಗ 6 ರಿಂದ 7 ರೂಪಾಯಿ ಗೋಟಿಗೆ ಕೊಟ್ಟು ನಾವು ಮಣ್ಣಿಂದ ಆಗಿರ್ಬೋದು, ಪ್ಯಾಕೆಟಿಂದ ಆಗಿರ್ಬೋದು ರೈತರು ಮಾರ್ಕೊಂಬ್ಲೇಬೇಕಾಗುತ್ತೆ. 50 ರೂಪಾಯಿಗೆ ಒಂದು ಗಿಡದ 50 ರೂಪಾಯಿ ಬೆಳೆ ಬಾಳೆ ಬರುತ್ತೆ. ಯಾಕೆಂದ್ರೆ ಯಾರು ಏನ್ ಮಾಡ್ತಾರೆ ಅಂದ್ರೆ ಅದು ನೋಡಿ ನೀವು ನೋಡ್ಬೋದು, ಇದು ಈ ಪ್ಯಾಕೆಟ್ ಏನಿದೆ ಇದು 2 kg ಪ್ಯಾಕೆಟಿಗೆ ತುಂಬಿದೀವಿ ನಾವು, ಸರಿನಾ? ಈಗ ಹೊರಗಡೆ ತರ್ಸೋರು ಯಾರು 2 kg ಪ್ಯಾಕೆಟ್ ಮಾಡಲ್ಲ. ಯಾಕೆ ಅಂದ್ರೆ ಅವರಿಗೆ ಮಣ್ಣು ಜಾಸ್ತಿ ಆಗುತ್ತೆ, ಸೇವಿಂಗ್ಸ್ ಬರಬೇಕು, ಲೇಬರ್ ಕಡಿಮೆ ಆಗಬೇಕು, ಅವರು ಬಿಸ್ನೆಸ್ ಪರ್ಪಸ್ಗೆ. ಇದು ಬಂದ್ಬಿಟ್ಟು ಇದು ಏನು 2 kg ಪ್ಯಾಕೆಟು, ಅವ್ರು ಮಾಡೋದು ಅರ್ಧ kg ಪ್ಯಾಕೆಟಿಗೆ ಮಾಡ್ತಾರೆ. ಇದು ನಾನು 1 ಪ್ಯಾಕೆಟಿಗೆ ತುಂಬಿರೋ ಮಣ್ಣನ್ನು ಅವರು 4 ಪ್ಯಾಕೆಟಿಗೆ ತುಂಬ್ತಾರೆ, ಸರಿನಾ? ಹಂಗಾಗಿ ಯಾವತ್ತು 2 kg ಪ್ಯಾಕೆಟೇ ಆಗಬೇಕು. ಇದರಲ್ಲಿ ಬೇರು ತುಂಬಾ ಇರುತ್ತೆ, ಇದೇನ್ ಮಣ್ಣಿದೆ ಅದರಲ್ಲೆಲ್ಲ ಬೇರೆ ಇರುತ್ತೆ. ಆ ಚಿಕ್ಕ ಪ್ಯಾಕೆಟ್ ಅಲ್ಲಿ ಏನಾದ್ರೆ ಎಲ್ಲ ಸೈಡಿಗೆ ಬಂದ್ಬಿಟ್ಟಿರುತ್ತೆ, ಬೇರೆ ಮಣ್ಣಲ್ಲಿ ಏನು ಇರೋದಿಲ್ಲ, ಮಣ್ಣಲ್ಲಿ ಸಾರಾಂಶ ಇರೋದಿಲ್ಲ. ಇವಾಗ ಈ ಗಿಡ ಬಂದ್ಬಿಟ್ಟು ನೋಡಿ, ಈ ಗಿಡ ಇದೆ ನೋಡಿ ಇಲ್ಲಿ, ಅಷ್ಟು 1 ವರ್ಷದ ಗಿಡ, ಅದು 1 ವರ್ಷದ ಗಿಡ ಆದ್ರೂ ಒಂದ್ ಸ್ವಲ್ಪ ಕಲರ್ ಶೇಡ್ ಆಗಿಲ್ಲ, ಮತ್ತೆ ಗಿಡನೂ ಅದೇ ರೀತಿ ಇದೆ. ಆದ್ರೆ ಅದೇ 1 ವರ್ಷ ರೀತಿ ನೀವು ಅರ್ಧ kg ಪ್ಯಾಕೆಟಿನ ಗಿಡ ತಗೊಂಡ್ರೆ ಆ ತರ ಇರೋದೇ ಇಲ್ಲ ನಿಮ್ಗೆ. ಅವೆಲ್ಲ ಒಣಿಕೊಂಡು ಸಣ್ಣ ದಿಂಡೆ ಇರೋದಿಲ್ಲ ಅದ್ರ. ಇದು ನೋಡಿ, ಇದು ಇಷ್ಟಿದೆ, ಇನ್ನ 6 ತಿಂಗಳು ಗಿಡ ನೋಡಿ, ದಿಂಡೆ ತರ ಇದೆ. ಬರೀ 6 ತಿಂಗಳು ಗಿಡ ನೋಡಿ, ಇಲ್ಲೆಲ್ಲ ಗಿಡ ಇದೆ. ಪ್ಯಾಕೆಟ್ ಹಾಕಿ ಎಷ್ಟು ದಿನ ಆಯ್ತು? ಇದು ಪ್ಯಾಕೆಟ್ ಹಾಕ್ಬಿಟ್ಟು 3 ತಿಂಗಳಾಗಿದೆ. 3 ತಿಂಗಳಾಗಿದೆ, ಬಟ್ ಮೊಳಕೆಗೆ ಹಾಕಿ 6 ತಿಂಗಳಾಗಿದೆ. 3 ತಿಂಗಳು ಇದು ಮೊಳಕೆ ಬರೋದಕ್ಕೆ, ಮೊಳಕೆ ಬಂದ್ಮೇಲೆ 6 ತಿಂಗಳಾಗಿದೆ ಇದು. ಸರಿನಾ? ಇದು ನೋಡಿ, ಇದು ನಾವು ಸೆಲೆಕ್ಟ್ ಮಾಡ್ಕೊಂಡು ಹಾಕಿರೋದಿದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಗಿಡ ತುಂಬಾ ಸಖತ್ತಾಗಿ ಬಂದಿದೆ ನೋಡಿ. ಇವಾಗ ಇದನ್ನು ನಾವು ರೀಸೆಂಟ್ ಮಾಡಿದೀವಿ, ಸರಿನಾ? ಹೌದು. ಈಗ ಆಯ್ತು, ಈಗ ಗೋಟ್ ತಗೊಂಡೋಗಿ ರೈತರು ಯಾರು ಬೆಳೆಸ್ತಾರೆ. ಸೊ ಯಾವ ರೀತಿ ಪ್ರೋಸೆಸ್ ಇರುತ್ತೆ, ಏನೇನು ಮಾಡಿ ಬೆಳೆಸ್ಬೇಕಾಗುತ್ತೆ, ಸ್ಪೆಷಲ್ ಆಗಿ ಮಾಡ್ಬೇಕಾ,
ಕೊಡ್ಬೇಕಾ? ಸ್ಪೆಷಲ್ ಆಗಿ ಅಂತ ಏನಿಲ್ಲ, ಮೊದಲು ಮೊಳಕೆ ಮಾಡ್ಕೋಬೇಕು. ನೀವು ಯಾವುದೇ ಮಣ್ಣಾದ್ರೂ ಅದಕ್ಕೆ ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಯಾಕೆಂದರೆ ಮಣ್ಣಲ್ಲಿ ಏನು ಸಾರಾಂಶ ಸಿಗೋದಿಲ್ಲ ಅಷ್ಟು ಬೇಗ. ಯಾಕೆಂದರೆ ನಾವು ಭೂಮಿಗೆ ಗಿಡ ಇಟ್ಟಾಗ ಹೊರಗಡೆ ಇರೋಂಥ ಫಲವತ್ತತೆನ ಎಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಾವು ಸುತ್ತ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿರುತ್ತೆ, ಹೊರಗಡೆ ಏನು ಸಿಗೋದು, ಅದೇನು ನಾವು ಮಣ್ಣು ಹಾಕಿರ್ತೀವೋ ಅದರಲ್ಲೇ ಅದು ಹೀರ್ಕೋಬೇಕಾಗುತ್ತೆ. ಹಂಗಾಗಿ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಅಂತದನ್ನು ನಾವು ಕೊಡಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರ ಕೊಟ್ಟಾಗ ಗಿಡ ಸ್ಟ್ರೆಂತ್ ಆಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಈಗ ಹೊರಗಡೆ ಥರರೆಲ್ಲ ಏನು ಮಾಡ್ತಾರೆ ಅಂದರೆ ಪ್ಯಾಕೆಟ್ ಮಾಡ್ತಾರೆ, ಅದ್ರ ಮೇಲ್ಗಡೆ ಏನೋ DAP ಅಥವಾ ಅಡಿಕೆ ಗಿಡ ಏನೋ ಕಪ್ಪಾಗೋದಕ್ಕೆ ಏನೋ ಔಷಧಿ ಆ ಥರ ಎಲ್ಲ ಫ್ರೇ ಮಾಡಿಬಿಟ್ಟು ಎಲ್ಲ ಮಾರಾಟ ಮಾಡ್ತಾರೆ. ಯಾಕೆಂದರೆ ನಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಮಾಡ್ತಾರೆ. ಹಂಗಾಗಿ ಅದು ಫ್ಯೂಚರ್ ಇವಾಗ ಅದು ಆ ಪ್ಯಾಕೆಟಲ್ಲೇ ಸ್ಟ್ರೆಂತೆ ಬೆಳೆಸುತ್ತೆ, ಅದೇನಾಗುತ್ತೆ ಭೂಮಿಗೆ ಅಡ್ಜಸ್ಟ್ ಆಗೋದಿಲ್ಲ. ಯಾಕೆಂದ್ರೆ ನಮ್ಮ ಮಣ್ಣಿಗೆ ಅದು ಅದೇನಂದ್ರೆ ಗೊಬ್ಬರದಲ್ಲಿ ಬೆಳೆದಿರುತ್ತೆ, ಗೊಬ್ಬರದಲ್ಲಿ ಹೊರಗಡೆ ಇಟ್ಟಿದ್ದಂಗೆ ಅದು ಭೂಮಿಗೆ ಹಿಡ್ತಿದ್ದಂಗೆ ಅದಕ್ಕೆ ಏನು ತಗೋಬೇಕು ಭೂಮಿ ಇದನ್ನ ಅನ್ನೋದೇ ಅದಕ್ಕೆ ಇದಿರಲ್ಲ. ಹಂಗಾಗಿ ನಾವು ನಾರ್ಮಲ್ ಮಣ್ಣಲ್ಲೇ ಬೆಳೆಸ್ಬೇಕು. ಆದಷ್ಟು ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡಿ ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಗಿಡ ಸ್ಟ್ರೆಂತ್ ಆಗೂ ಇರುತ್ತೆ. ಇದು ಎಲ್ಲೇ ಇಡಿ ನೀವು ಒಂದೀಟು ಕಲರ್ ಶೇಡ್ ಆಗೋದಿಲ್ಲ, ಬಿಸಿಲಲ್ಲೇ ಇಟ್ರು ಅದೇ ರೀತಿ ಅದು ಬೆಳವಣಿಗೆ ಆಗುತ್ತೆ. ಮತ್ತೆ ಇಷ್ಟೊಂದು ಗಿಡ ಇಟ್ಟಿದ್ರಲ್ಲ, ಈಗ ಆಲ್ಮೋಸ್ಟ್ ಒಂದು 2,000 ಗಿಡ ಇದಾವೆ. ಹೌದು. ನೀರಿನ ವ್ಯವಸ್ಥೆ ಯಾವ ಥರ ಮಾಡ್ಕೊಂಡು? ನೋಡಿ, ನೀರಿನ ವ್ಯವಸ್ಥೆ ಈಗ ಕೆಲವರು ಮಡಿ ಕಟ್ಬಿಟ್ಟು ಹಾಯಿಸ್ತಾರೆ, ಕೆಲವರು ಪೈಪಲ್ಲಿ ಬಿಡ್ತಾರೆ. ಯಾಕಂದ್ರೆ ನಾವು ಪೈಪಲ್ಲಿ ಬಿಡೋದ್ರಿಂದ ಏನೋ ಅದಕ್ಕೆ ನಾವು ಎಲ್ಲ ಗಿಡಕ್ಕೂ ಬಿಡೋದು ತುಂಬ ಕಷ್ಟ ಆಗುತ್ತೆ. ಹೌದು, ಒಂದಿನ ಡೈಲಿ ಬಿಡಬೇಕು. ಇದೇನು ನಾವು ಡ್ರಿಪ್ ಇರಿಗೇಷನ್ ನಮ್ಮ ತೋಟದಲ್ಲಿದೆ, ಅದರಿಂದನೇ ಕನೆಕ್ಷನ್ ಹಾಕೊಂಡಿದ್ವಿ. ಕನೆಕ್ಷನ್ ಹಾಕೊಂಡು ಪೈಪ್ ಹಾಕೊಂಡಿದ್ವಿ. ಇದು ನೋಡಿ, ಇದು ಓಲ ಹಾಕ್ಕೊಂಡು ಇದು ಜೆಟ್ಟಿ ಅಂತ, ಇದಕ್ಕೆ ಸ್ಪ್ರಿಂಕ್ಲರ್ ಅಂತ ಏನು ಕರೀತಾರೆ ನೋಡಿ, ಇದು ರೊಟೇಟ್ ಆಗುತ್ತೆ ಫುಲ್ಲು. ಇದು ಬಂದ್ಬಿಟ್ಟು ಸ್ಕ್ವೇರ್, ಆ ಕಡೆ 10 ಅಡಿ ಹೋಗುತ್ತೆ, ಈ ಕಡೆ 10 ಅಡಿ ಚಿಮ್ಮುತ್ತೆ ಫುಲ್ ನೀರು. ಹೌದು. ಇದು ಎಲ್ಲಾ ಗಿಡಕ್ಕೂ ಎಲೆ ಮೇಲೆ ಬೀಳುತ್ತೆ, ನಾವು ಬುಡಕ್ಕೆ ಹಾಕೋ ಅವಶ್ಯಕತೆ ಇಲ್ಲ. ಎಲೆ ಮೇಲೆ ಬಿದ್ದಾಗ ಎಲ್ಲ ಬುಡಕ್ಕೆ ಇಳ್ಕೊಳ್ಳುತ್ತೆ ಅದು. ಸರಿನಾ? ಈ ಪ್ಯಾಕೆಟುಗೆ ಬೀಳ್ಬೇಕು ಅಂತ ಏನಿಲ್ಲ, ಈ ಏನು ಗರಿ ಮೇಲೆ ನೀರು ಬಿದ್ದಾಗ ಫುಲ್ ಇಳ್ಕೊಳ್ಳುತ್ತೆ. ಡೈಲಿ ಕೊಡ್ತೀರಾ? ಡೈಲಿ ಅಂತ ಏನಿಲ್ಲ, ನಾವು ಯಾವ ರೀತಿ ಈಗ ಒಂದು ಅಡಿಕೆ ಗಿಡ ಬೆಳೆಸ್ದಾಗ ಯಾವ ರೀತಿ ಅಂದರೆ ಫಸ್ಟ್ಗೆ ಈ ಪ್ಯಾಕೆಟ್ಗೆ ಹಾಕಿದಾಗ ಒಂದು 3 ದಿನಕ್ಕೆ ಒಂದು ಪ್ಲೇಟ್ ಕೊಡಬೇಕಾಗುತ್ತೆ. ಈಗ ಗಿಡ ಚೆನ್ನಾಗಿದೆ, ಅದಲ್ಲೇ ಬೇರೆ ಬಿಟ್ಕೊಂಡಿದೆ, ಒಂದು 4 ದಿನಕ್ಕಂತೂ 5 ದಿನಕ್ಕೂ ಕೊಟ್ಟರು ಪರವಾಗಿಲ್ಲ, ಏನು ಸಮಸ್ಯೆ ಇಲ್ಲ, ಆರಾಮ್ಸೆ ಇರುತ್ತೆ, ಗಿಡ ಏನು ಇದಾಗೋದಿಲ್ಲ. ಆದಷ್ಟು ಕಳೆ ಕ್ಲೀನ್ ಮಾಡಿಕೊಂಡು ಈ ಥರ ಬೆಳೆಸ್ಕೊಂಡ್ರೆ, ಆದಷ್ಟು ಬೆಳೆಸ್ಕೊಂಡು ನೀವು ಗಿಡ ನಾಟಿ ಮಾಡೋದು ತುಂಬ ಉತ್ತಮ. ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು, ಈ ಗಿಡ 6 ತಿಂಗಳು ಗಿಡ ಎಷ್ಟು ಸಖತ್ತಾಗಿ ಬಂದಿದ್ದಾವೆ ಅಂತ. ಹೌದೌದು, 6 ತಿಂಗಳು ಅಂದ್ರೆ ನೋಡಿ ತೋರಿಸ್ತೀನಿ. ಮೊಳಕೆ ಬಂದು 6 ತಿಂಗಳು ನೋಡಿ, ಪ್ಯಾಕೆಟ್ ಹಾಕಿ ನೋಡಿ ಎಷ್ಟು ಯಾವ ರೀತಿ ಇದೆ ಅಂತ. ಇದು ಈ ಕಡೆ ತಿರುಗಿಸು. ನೋಡಿ, ಹೌದು, ಯಾವ ರೀತಿ ಇದೆ ಇದು. ಮೈನ್ ಇದರಲ್ಲಿ ಇರೋಂಥ ಫಲವತ್ತತೆ. ಸೊ ಹಂಗೆ ಇದೆ, ಇದಕ್ಕೆ ಏನೋ ದಿಂಡು ಹಂಗೆ ಇದೆ. ನೋಡಿ, ಇದೆಷ್ಟು ಇದಿದೆ. ಇದು ಇನ್ನು 3 ತಿಂಗಳು ಬಿಟ್ರೆ ನೋಡು, ಹಿಂಗೆ ಇಟ್ಕೊಂಡ್ರು ಆಗೋದಿಲ್ಲ. ಏನೋ ಅದೆಷ್ಟು ಸ್ಟ್ರೆಂತಲ್ಲಿದೆ ಅಂದರೆ ಆ ರೇಂಜ್ ಸ್ಟ್ರೆಂತಲ್ಲಿದೆ. ಓಕೆ. ಸೊ ಈಗ ನೀವು 6 ತಿಂಗಳು ಗಿಡ ಅಂತ ಅಂದ್ರೆ ಎಷ್ಟು ತಿಂಗಳು ಭೂಮಿಗೆ ಇಡ್ಬೋದು? ಈಗ ಇಡ್ಬೋದು 6 ತಿಂಗಳು ಗಿಡ ಹೊಲಕ್ಕೆ ಅಂದರೆ ನಾವು JCP ಅದರಲ್ಲಿ ಇರ್ತೀವಿ ಅಂದರೆ 1 ರಿಂದ 1.5 ವರ್ಷ ಬೆಳೆಸ್ಕೋಬೇಕಾಗುತ್ತೆ ಗಿಡ, ದೊಡ್ಡ ಗಿಡ. ನಾವು JCP ಟ್ರಂಚು ಅಥವಾ ಗುಂಡಿ ಥರ, ಇಲ್ಲ ನಾವು ಭೂಮಿಯಲ್ಲಿ ಮೇಲ್ಗಡೆನೆ ಕೈಯಲ್ಲಿ ಗುಂಡಿ ತೆಗೆದು ಆ ಥರ ಇಡ್ತೀವಿ ಅಂದರೆ ಈ ಥರ ಇಡ್ಬೋದು. ಈ ಗಿಡ ಇಡ್ಬೋದು, ಏನು ಸಮಸ್ಯೆ ಇಡ್ಬೋದು. ಅಂದರೆ ನಾವು ಮೇಂಟೈನ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಹುಲ್ ಬೀಳದೆ ರೀತಿ ಗಿಡ ಸುತ್ತ ಎಲ್ಲ ಗೊಬ್ಬರ ಕೊಟ್ಕೊಂಡು ಕಳೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರೆ ಅದಕ್ಕೆ ಗಿಡ ಚೆನ್ನಾಗಿ ಬರುತ್ತೆ. ಈಗ ಸುಮ್ಮನೆ ಗಿಡ ಇಟ್ಬಿಟ್ಟು ಎಲ್ಲ ಕೈ ಬಿಟ್ರೆ ಹುಲ್ ಮುಚ್ಕೊಂಡು ಎಲ್ಲ ವೇಸ್ಟ್ ಆಗೋಗುತ್ತೆ. ಬಿಸಿಲು ಜಾಸ್ತಿ ಆದಾಗ ಬೆಳೆ ಮಾಡ್ಕೋಬೇಕು. ಹಂಗಾಗಿ ನಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ 1 ವರ್ಷದ ಗಿಡ ಬೇಕಾದ್ರೂ ಇಡ್ಬೋದು, 6 ತಿಂಗಳದ್ದು ಇರ್ಬೋದು. ಇದನ್ನು ಇಟ್ಟು ನಾನು ಮೇಂಟೈನ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು. ಸರಿನಾ? ಈ ಗಿಡನ ಇಟ್ಟು ನಾನು ಅಂತರ ಬೆಳೆ ಮಾಡ್ತಾ ಇರ್ತೀನಿ ಸೆಂಟ್ರಲ್ಲಿ, ಏನು ಕ್ಲೀನಾಗಿ ಇಟ್ಕೋತೀನಿ ಅಂದರೆ ಈ ಗಿಡನ ಬೇಕಾದ್ರೂ ಇಡ್ಬೋದು, ಅದರಲ್ಲಿ ಏನು ತೊಂದರೆ ಆಗೋದಿಲ್ಲ. ಆದಷ್ಟು ಒಂದು 6 ತಿಂಗಳಿಂದ 9 ತಿಂಗಳು ಗಿಡ ಇಟ್ಟರೆ ತುಂಬ ಉತ್ತಮ. ಆಯಿತು. ಈಗ ರೈತರು, ಯಾಕಂದ್ರೆ ರೈತರಾಗ್ಬೋದು, ಕೆಲವರು ಬೆಂಗಳೂರಲ್ಲಿ ಕೆಲಸದಾಗಿರೋರು ಹೊರಗಡೆ ಹೊಲ ತೊಗೊಂಡಿರ್ತಾರೆ. ಹೌದು. ಅವ್ರಿಗೆ ಯಾವ ಥರ ಅಂದರೆ ಗಿಡ ಚೆನ್ನಾಗಿ ದಷ್ಟಪುಷ್ಟವಾಗಿ ಸ್ವಲ್ಪ ಅಂದರೆ ಹಸಿರಾಗಿ ಚೆನ್ನಾಗಿತ್ತು ಅಂದ್ರೆ ತೊಗೊಳಕ್ಕೆ ಅದು ಸೂಪರ್ ಆಗಿದೆ, ಚೆನ್ನಾಗಿ ಬರುತ್ತೆ, ಒಳ್ಳೆ ತಳಿ ಅಂದ್ಕೊತಾರೆ. ರೈತರಿಗೆ ಏನಾದರೂ ಒಂದು ಐಡಿಯಾ ಇದೆಯಾ, ಇದು ಒಳ್ಳೆ ತಳಿ ಇಲ್ಲ ಚೆನ್ನಾಗಿಲ್ಲ ಅಂತ ಏನೋ ಸೆಲೆಕ್ಟ್ ಮಾಡೋಕ್ಕೆ ಯಾವ ರೀತಿ ಮಾಡ್ಬೇಕು? ಯಾವ ರೀತಿ ಅಂದರೆ ಅತಿ ಹೆಚ್ಚಾಗಿ ಹೇಳ್ಬೇಕಂದ್ರೆ ಯಾವುದೇ ಅಡಿಕೆ ಕೋಟುನು ಪ್ಯಾಕೆಟಲ್ಲೇ ಏನು ಹೆಬ್ಬೆಟ್ಟಿನ ದಪ್ಪ ಇದೆ, ಅಷ್ಟು ದಪ್ಪ ಇದೆ ಅಂತ ಹೇಳ್ತಾರೆ. ಅಷ್ಟು ದಪ್ಪ ಯಾವುದು ಬರೋದಿಲ್ಲ, ಅವೆಲ್ಲ ಹೈಬ್ರಿಡ್ ಕೋಟ್ಗಳಾಗಿರ್ತವೆ. ಈಗ ನೋಡ್ಬೋದು, ಇದು ನಾರ್ಮಲ್ ಆಗಿ ಬೆಳೆಸಿರೋದು. ಇದು ಎಷ್ಟಿರಬೇಕು, ಈಗ ಒಬ್ಬ ಮನುಷ್ಯ ಅದನ್ನು ಯಾವ ಏಜಲ್ಲಿ ಎಷ್ಟು ತೂಕನ ಹೊತ್ಕೋಬೇಕು ಆ ರೇಂಜಲ್ಲಿ ಇರ್ತಾನಲ್ಲ, ಅದೇ ರೀತಿ ಅಡಿಕೆ ಗಿಡನೂ ಅಷ್ಟೇ. ಈಗ 1 ವರ್ಷಕ್ಕೆ ಗಿಡ ಬಂದ್ಬಿಟ್ಟು ಅದಿಷ್ಟು ದಪ್ಪ ಇರುತ್ತೆ, ಸ್ಟ್ರೆಂತ್ ಆಗಿರುತ್ತೆ. ಅದು ಬೆಳೆಯೋದಕ್ಕೆ ಏನು ಕಾರಣ?
ಏನು ಔಷಧಿ ಆಗಿರ್ಬೋದು ಹೌದು. ಮತ್ತೆ ಗೊಬ್ಬರ ಹಾಕ್ಬಿಟ್ಟು ಹ್ಮ್. ದಷ್ಟಪುಷ್ಟವಾಗಿ ಬೆಳೆಸ್ಬಿಟ್ಟು ಸೇಲಿಂಗ್ ಮಾಡ್ಕೋಬೇಕು. ಅದೇ ಅದೇ. ಯಾವುದು ಅಷ್ಟು ಸುಲಭನಾಗ ಅಷ್ಟು ಬೇಗ ಬರೋದಕ್ಕೆ ಚಾನ್ಸ್ ಇಲ್ಲ. ಹ್ಮ್. ಆದಷ್ಟು ಏನು ಬೆಳಿಬೇಕೋ ಅದಷ್ಟರಲ್ಲೇ ಬೆಳಿಬೇಕು. ಅದೇ ಅದೇ ಅದೇ. ದಪ್ಪನೂ ದಿಂಡು ಇರಬಾರ್ದು, ಕಡಿಮೆನೂ ಇರ್ಬಾರ್ದು. ಆ ವೇಜಿಗೆ ತಕ್ಕನಾಗ ಅದು ಎಷ್ಟು ಇರಬೇಕು ಅಷ್ಟೇ ಇರಬೇಕು. ಓಕೆ ಓಕೆ ಓಕೆ. ಅದರಿಂದ ಡಿಪೆಂಡ್ ಮಾಡೋದು. ಆದಷ್ಟು ಹೊರಗಡೆ ತಗೊಳ್ಳೋರು ಗೋಟನ್ನ ನೋಡಿರೋ ಕಡೆ ತಗೊಳ್ಳಿ. ಯಾರೋ 25 ರೂಪಾಯಿ ಕೊಡ್ತಾರೆ, 30 ರೂಪಾಯಿ ಕೊಡ್ತಾರೆ, ನಾನು 50 ರೂಪಾಯಿ ಹೇಳ್ದ ಅಂತ ಹೇಳ್ಬಿಟ್ಟು ತಗೊಳ್ಳೋದಲ್ಲ. ಆದಷ್ಟು ಗಿಡನ ನೋಡಿ ರೈತರು ನಂಬಿ ಚೆನ್ನಾಗಿ ಗೊತ್ತಿರೋ ಹತ್ರ ಹೋಗ್ಬಿಟ್ಟು ರೈತರಿಗೆ 10 ರೂಪಾಯಿ ಕೊಡಿ, ಏನು ಪರವಾಗಿಲ್ಲ. ಅವರು ನಾಟಿ ಮಾಡೋದಿನ್ನ ನಾವು ಈ ವರ್ಷ ಈಗ ಇದೇನು ಒಂದು 50 ರೂಪಾಯಿ ನನಗೆ ಕೊಡ್ತಾರೆ, ನೆಕ್ಸ್ಟ್ ಬಂದ್ಬಿಟ್ಟು ಅವ್ರೇನು ಅದರಲ್ಲಿ ವರ್ಷ 5,000 ತಗೊಂಡ್ರು ನನಗೆ ಕೊಡೋದಿಲ್ಲ. ಯಾಕೆಂದ್ರೆ ನಾನು ಕೊಟ್ಟಿರೋ ಗಿಡನೇ ಅದಕ್ಕೆ ಶಾಶ್ವತ. ಈಗ ಅವ್ರ ಹತ್ರ 25 ರೂಪಾಯಿ ಕೊಡ್ತೀಯ, ನೆಕ್ಸ್ಟ್ ನಾಳೆ ದಿನ ಹೋಗ್ಬಿಟ್ಟು ನೀನು ಇಂಥ ಗಿಡ ಕೊಟ್ಟಿದ್ದೀಯ ಅಂದ್ರೆ ಯಾರು ಕೇಳೋಲ್ಲ. ಅಲ್ಲ, ಈಗ ಎಲ್ಲಾದ್ರೂ ಹೈಬ್ರಿಡ್ ಅರ್ಜಿ ಬೇರೆ ಗಿಡ ತಳಿ ತಂದಿಟ್ರು ಫ್ಯೂಚರ್ಲಿ ಸಫರ್ ಪಡ್ಬೇಕಾಗುತ್ತೆ. ಹೌದು, ಕಾಯಿ ಸರಿ ಗಿಡ ಎಲ್ಲ. ಈಗ ನೀವು ಅದಕ್ಕೆ ಇಡ್ತೀರಾ 5 ವರ್ಷ ಕಾಯಲೇಬೇಕು. 5 ವರ್ಷ ಮಳೆ ಬಿಸಿಲಿಗೂ ನೀರಿಗೂ ಎಲ್ಲ ಮೇಂಟೈನ್ ಮಾಡ್ಕೊಂಡು ನೀವು ಸಾಕಿರ್ತೀರ. 5 ವರ್ಷ ಆದ್ಮೇಲೆ ಆ ಗಿಡ ಫಸಲು ಬಿಡ್ಲಿಲ್ಲ ಅಂದ್ರೆ ಏನು ಪ್ರಯೋಜನ ಬರುತ್ತೆ? ಈಗ ಡ್ರಿಪ್ಪಿಂದ ಆಗಿರ್ಬೋದು, ಈಗಿನ ಜನ್ರೇಷನ್ ಅಲ್ಲಿ ಎಲ್ಲ ಎಷ್ಟು ನೀರಿಂದು ಕಷ್ಟ ಇದೆ ಅಂತ ಗೊತ್ತು. ಹೌದೌದು. ಅಂತದ್ರಲ್ಲಿ ನಾವು ಎಷ್ಟು 5 ವರ್ಷದ ಗಿಡ ಸಾಕಿ ಅದು ವೇಸ್ಟ್ ಆಯ್ತು ಅಂದ್ರೆ ನಮ್ಗೆ ಎಷ್ಟು ಇದಾಗುತ್ತೆ. ನೀರಿನ ಜೊತೆಗೆ ಈಗ ಮೆಟೀರಿಯಲ್ ಆಗ್ಬೋದು, ಲೇಬರ್ ಆಗ್ಬೋದು, ತುಂಬಾ ಕಾಸ್ಟ್ಲಿ. ಹೌದು, ಹಂಗಾಗಿ ಆದಷ್ಟು ಒಳ್ಳೆ ಗೋಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ರೈತರ ಹತ್ರ ತಗೊಳ್ಳಿ. ಯಾಕೆಂದ್ರೆ ಯಾರೋ ಡೀಲರ್ ಹತ್ರ ಅಲ್ಲೆಲ್ಲ ಹೊರಗಡೆ ಹೋಗ್ಬಿಟ್ರೆ ಸಿಗ್ತವೆ, ನಾನು ಲೋಡು ಅಲ್ಲಿಗೆ ಕಳಿಸ್ತೀನಿ, ನೀವು ಬರೋಕ್ಕೆ ಹೋಗ್ಬೇಡಿ, ವಾಟ್ಸಪ್ಪಲ್ಲಿ ನೋಡಿ, ಆ ಥರ ಮಾಡೋಕೆ ಹೋಗ್ಬೇಡಿ. ಆದಷ್ಟು ರೈತರಿಗೆ 5 ರೂಪಾಯಿ ಅಲ್ದ್ರೆ 2 ರೂಪಾಯಿ ಹೆಚ್ಚಾಗಿ ತಗೊಳ್ಳಿ, ಏನು ಸಮಸ್ಯೆ ಇಲ್ಲ. ಡಿಸ್ಕಷನ್ ಮಾಡಿ ಆದಷ್ಟು ರೈತರ ಹತ್ರನೇ ತಗೊಳ್ಳಿ. ಯಾಕೆಂದ್ರೆ ಬೆಳೆಸಿರೋರ ಹತ್ರ ತಗೊಂಡ್ರೆ ತುಂಬಾ ಉತ್ತಮ ಆಗುತ್ತೆ. ನಾವು ಫ್ಯೂಚರಲ್ಲಿ ಚೆನ್ನಾಗಿ ಆ ಗಿಡನ ನೋಡ್ಕೊಳ್ಳೋದಕ್ಕೂ ಮತ್ತೆ ಅದರಿಂದ ಫಸಲು ನಾವು ಅನುಭವಿಸೋಕ್ಕಾಗುತ್ತೆ. ಅದೇ, ಈಗ ಆಯ್ತು, ರೈತರಿಗೆ ಏನಾದರೂ ಗೋಟ್ ಬೇಕು, ಗಿಡ ಬೇಕು ಅಂದ್ರೆ ನಿಮ್ಮ ಕಡೆಯಿಂದ ಏನಾದ್ರು ಸಿಗುತ್ತಾ? ಇಲ್ಲ ಬೇಕು ಅಂದ್ರೆ ಎಷ್ಟು ದಿನ ಮುಂಚೆ ಕಾಲ್ ಮಾಡಬೇಕಾಗುತ್ತೆ? ಬೇಕು ಅಂದರೆ ಈ ಟೈಮಲ್ಲಿ ಗೋಟ್ಗಳು ಸಿಗಲ್ಲ. ಯಾಕೆಂದರೆ ಈಗಿನ ಲೇಬರಲ್ಲಿ ನಾವು ಜಾಸ್ತಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಈಗ ಈಗ ಒಂದು ಬೆಳೆಸ್ಕೊಂಡಿದ್ದೀವಿ ಏನಂದರೆ ನಾವು ನಮ್ಮ ತೋಟದಲ್ಲಿರೋದು ಏನೋ ಈಗ ನಾವು 1,000 ಬೆಳೆಸಿರೋದ್ರಿಂದ ಒಬ್ಬ ರೈತನಿಗೆ ಒಂದು ಉಪಯೋಗ. ಯಾಕೆಂದರೆ ಒಳ್ಳೆ ಗೋಟಿದು, ಇದನ್ನು ತಗೊಂಡೋಗಿ ಇಟ್ಟಾನು 1,000 ಗಿಡ ತಗೊಂಡು ಯಾರೋ ಇಡ್ತಾನೆ, ಅವನು ಮುಂದೆ ಉಪಯೋಗ ಮಾಡ್ಕೋತಾನೆ. ಹಂಗಾಗಿ ಹೇಳ್ತೀನಲ್ಲ, ಇದು ಹಳೆ ಗಿಡದಿದ್ದಾನೆ ಸೆಲೆಕ್ಟ್ ಮಾಡ್ಕೋಬೇಕು. ಗಿಡದಿಂದ ಸೆಲೆಕ್ಟ್ ಮಾಡ್ಕೊಂಡು ಫಸ್ಟ್ ಆಫ್ ಆಲ್ ಅಂದರೆ ಗಿಡ ನೋಡಬೇಕು ನಾವು ಯಾವ ರೀತಿ ಗೋಟ್ ಬಿಟ್ಟಿದ್ದಾರೆ. ಈಗ ಏನು ರೈತರಿಗೆ ಗಿಡ ಮತ್ತು ಗೋಟು, ಈಗ ಯಾರಿಗಾದ್ರೂ ನಮಗೆ ಗಿಡನೇ ಬೇಕು, ನಮಗೆ ಬೆಂಗಳೂರಲ್ಲಿ ಇದ್ದೀವಿ, ನಮಗೆ ಗಿಡನೇ ಕೊಡಿ ಅಂದರೆ ನೀವು ಮುಂಚೆನೇ ಹೇಳ್ಬೇಕಾಗುತ್ತೆ ನಮಗೆ. ಈಗ ನಮಗೆ 1,000 ಗಿಡ ಬೇಕು, ನೀವು ಬೆಳೆಸ್ಕೊಡಿ ಅಂತ. ನೀವು ಬೇಕಾದರೆ ನಿಮಗೆ ಸ್ಪಾಟ್ ನೋಡ್ಬೇಕಂದ್ರೆ ಬನ್ನಿ ತೋಟಕ್ಕೆ ಬಂದು ಗಿಡ ನೋಡಿ, ಗಿಡ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿ. ಬೇಕಾದ್ರೆ ನಾವು ಬೆಳೆಸ್ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಯಾಕೆಂದ್ರೆ ಜಾಸ್ತಿ ಗಿಡ ಬೆಳೆಸ್ಕೊಡೋದಕ್ಕೆ ಆಗೋದಿಲ್ಲ. 1,000 ಇದೆ ಬೇಡ, 2,000 ಬೆಳೆಸ್ಕೊಡ್ಬೋದು. ಯಾಕೆಂದ್ರೆ ನಮಗೂ ಲೇಬರ್ ಖರ್ಚು ಮತ್ತೆ ಮಣ್ಣು ನೀರು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ನೀವು ಇದೇ ಫುಲ್ ಟೈಮ್ ಮಾಡ್ತಿಲ್ಲ, ಫುಲ್ ಟೈಮ್ ನಾವು ನಮಗೋಸ್ಕರ ಮಾಡ್ಕೋತೀವಿ. ಏನೋ ನಮ್ಗೆ ಕಸ್ಬು ಥರ, ಈಗೇನು ಒಂದು ಸ್ವಲ್ಪ ನಾವು ಬೆಳೆಸಿ ಏನೋ ಒಬ್ಬ ರೈತರಿಗೆ ಯೂಸ್ ಆಗಲಿ ಅಂತ ನಮ್ಮ ತೋಟದಲ್ಲಿರೋದ್ರಿಂದ ಮಾಡ್ತೀವಿ. ಆದಷ್ಟು ಬೆಳೆಸ್ಕೊಡಿ. ಇನ್ನೊಂದು ಏನಂದರೆ ಗೋಟ್ ಬೇಕಂದರೆ ನೀವು ಮುಂಚೆನೇ ಕಾಲ್ ಮಾಡಬೇಕಾಗುತ್ತೆ. ಈಗೇನು ಎಲ್ಲ ಡಿಸೆಂಬರ್ ತಿಂಗಳಲ್ಲಿ ಕಾಲ್ ಮಾಡಿಬಿಟ್ಟು ನಮಗೆ 5,000 ಗೋಟ್ ಬೇಕು ಅಂದರೆ ಕಷ್ಟ ಆಗುತ್ತೆ ಕೊಡೋದಕ್ಕೆ. ನೀವು ಮುಂಚೆನೇ ಈಗ ಏನು ಅಡಿಕೆ ಇವಾಗ ಸ್ಟಾರ್ಟ್ ಆಗಿದೆ, ಹರಳು ಕಟ್ತಾ ಇದೆ, ಇನ್ನು 3 ತಿಂಗಳು ಬಿಟ್ಟು ಒಂದು ವಿಸಿಟ್ ಮಾಡಿ, ಇಲ್ಲ ಕಾಂಟ್ಯಾಕ್ಟ್ ಮಾಡಿ, ನೀವು ಫೋನ್ ನಂಬರ್ ತೊಗೊಂಡು ಇಲ್ಲ ಇಷ್ಟು ಗೋಟ್ ಬೇಕು ನಮಗೆ, ನೀವು ಸೆಲೆಕ್ಟ್ ಮಾಡಿಕೊಡಿ ಅಂತ ಹೇಳಿದ್ರೆ ನಾವು ನವಂಬರ್ ಇಲ್ಲ ಅಕ್ಟೋಬರ್ ತಿಂಗಳಲ್ಲಿ ಗೋಟ್ ಕೊಡ್ಬೋದು. ಸರಿನಾ? ಏಕ್ದಮ್ ಬಂದ್ಬಿಟ್ಟೆ ಗೋಟ್ ಸಿಗೋದಿಲ್ಲ. ಅದು 1 ತಿಂಗಳು ಗೊನೆ ಅದರಲ್ಲಿ ಹಣ್ಣಾಗಬೇಕು. ಅದು ಈಗ ನಾರ್ಮಲ್ ಅಡಿಕೆ ಕೀಳೋದಕ್ಕೂ ಗೋಟ್ನ ಅಡಿಕೆ ಕೀಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಡೈರೆಕ್ಟ್ ಅದಕ್ಕೆ ನಾವು ಅಡಿಕೆ ಬರ್ತಿದ್ದಂಗೆ ಕೀಳೋಕ್ಕಾಗಲ್ಲ. ಈ ಮರದಿಂದ ನಾನು ಗೋಟ್ ಬಿಟ್ಕೋತಾ ಇದ್ದೀನಿ ಅಂದರೆ ಅದನ್ನು ನಾವು 1 ತಿಂಗಳು ಗಿಡದಲ್ಲೇ ಹಣ್ಣಾಗೋ ರೀತಿ ಬಿಡಬೇಕಾಗುತ್ತೆ. ನಿಮ್ಗೆ ಹಂಗೂ ನೀವು ತೋಟದ ಅನುಮಾನ ಡೌಟ್ ಇದ್ದರೆ ಬಂದು ವಿಸಿಟ್ ಮಾಡಬೇಕು. ಮುಂಚೆಲ್ಲ ಹೇಳ್ಬೇಕು, ಇಲ್ಲ ನಮಗೆ ಗಿಡನೇ ಬೆಳೆಸ್ಕೊಡಿ 1,500 ಇಲ್ಲ 2,000 ಅಂದರೆ ನೀವು ಮುಂಚೆನೇ ಹೇಳ್ಬೇಕಾಗುತ್ತೆ. ಇಲ್ಲ ನೀವು ಕಂಪಲ್ಸರಿ ತಗೋತೀವಿ ಅಂದರೆ ಏನಾದ್ರು ಪೇಮೆಂಟ್ ರೀತಿ, ಇಲ್ಲಾಂದರೆ ನಂಬಿಕೆ ಮೈನು. ಪೇಮೆಂಟ್ ಅಂತ ನಾವು ಕೇಳೋದಕ್ಕೂ ಅಲ್ಲ, ಯಾರು ರೈತರನ್ನು ಪೇಮೆಂಟ್ ಕೊಡಿ ಅಂತ ಕೇಳಲ್ಲ. ಮೈನು ನಂಬಿಕೆ, ವಿಶ್ವಾಸದ ಮೇಲೆ ತಗೋಬೇಕಾಗುತ್ತೆ. ಓಕೆ ರಮ್ಮ, ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟು ಧನ್ಯವಾದ. ಥ್ಯಾಂಕ್ ಯು. ಏನಾಗುತ್ತೆ ಅಂದ್ರೆ ಗೇಟ್ ಮುರ್ಕೊಂಡು ಹೋದ್ರು ಈ ಥ್ರೆಡ್ ಇದೆ ಸರ್ ಇದರಲ್ಲಿ. ಈ ಥ್ರೆಡ್ಡಿಂಗ್ ಬಿಚ್ಚಿದ್ರೆ ಗೇಟ್ ಓಪನ್ ಆಟೋಮೆಟಿಕ್ ನಾವೇ ಬಿಚ್ಕೊಬಹುದು, ನಾವೇ ಹಾಕೊಬಹುದು. ಸೊ ಮತ್ತೆ ಏನೋ ನಾವು ಕಟ್ ಮಾಡೋದು, ಕೊಯ್ಯೋದು ಆ ಥರ ಏನೇನು ಇಲ್ಲ ಸರ್ ಇದರಲ್ಲಿ. ಈ ಥ್ರೆಡ್ ಕೊಟ್ಟಿದ್ದಾರೆ, ಕೆಳಗೊಂದು ಮೇಲೊಂದು ಥ್ರೆಡ್ ಕೊಟ್ಟಿದ್ದಾರೆ. ಈ ಥ್ರೆಡ್ ಓಪನ್ ನಾವೇ ಮಾಡ್ಕೊಬಹುದು. ಈಗ ನಾವು ಇಳ್ದಿದ್ರು ರೈತರೇ ಮಾಡ್ಕೊಳೋದು, ಈಜಿ ಪರ್ಸನ್ ಹಾಕಿರೋದು ಸರ್ ನಾವು. ಈಗ ಸರ್ ಈಗ ನಾವು ಡ್ರಿಪ್ ಮಾಡಕ್ಕಾರೆ ದಯ ಮಾಡ್ಕೊಂಡಿದ್ವಲ್ಲ,
ಆ ದಾಯ ಏನಾಗಿತ್ತಂದ್ರೆ ಈಗ ನಾವು ಫಸ್ಟ್ ಕೆಲವ್ರು ಏನು ಮಾಡ್ತಾರೆ ಅದೇ ದಾಯಕ್ಕೆ ಇಕ್ತಾರೆ. ಓಕೆನಾ, ಅದ್ರಾಗ ಏನೋ ಒಂದು ಅರ್ಧ ಅಡಿ 2 ಇಂಚು 3 ಇಂಚು ಹೆಚ್ಚು ಕಮ್ಮಿ ಆಗುತ್ತೆ ಗಿಡ. ಓಕೆನಾ, ನಾವೇನಪ್ಪ ಅಂದ್ರೆ ನಾವು 2 ಟೈಮ್ ದಾಯ ಮಾಡ್ಕೊಂತೀವಿ. ಫಸ್ಟ್ ಟೈಮು ಅಂತ ದಾಯ ಮಾಡ್ತೀವಿ ಡ್ರಿಪ್ಪಿಗೆ ಅಂತ, ಆಮೇಲೆ ಡ್ರಿಪ್ ಎಲ್ಲ ಫಿನಿಶಿಂಗ್ ಆದಮೇಲೆ ಮತ್ತೊಂದು ಥರ ನಾವು ತಂತಿ ಕಟ್ಕೊಂಡು ಮೇನ್ ತಂತಿ ಕಟ್ಕೊಂಡು ನಮ್ಮ ಎಷ್ಟು ಅಡಿ ಬೇಕೋ ಅಷ್ಟು ಅಡಿಗೆ ಮಾರ್ಕಿಗೆ ಟೇಪ್ ಹೊಡ್ಕೊಂಡಿರ್ತೀವಿ. ಅದೇ ಟೇಪ್ ಲೆಕ್ಕ ಗಿಡ ಇಕ್ಕಿರ್ತೀವಿ. ಎಷ್ಟು ದೂರ ನೋಡಿದ್ರು ಲೈನ್ ಸೂಪರ್ ಆಗಿ ಕಾಣಿಸುತ್ತೆ.